ಹಿಂಗೆ ಹಿಡ್ಕೊಂಡೆ ಹಂಗೆ ಅದು ನಮ್ಮ ಮಾಮ ಅವರಿಗೆ ಕಮ್ಮಿ ಆಗಬೇಕು ಅನ್ನೋ ಉದ್ದೇಶ. ನಿಮ್ಗೆ ಅದು ಸರಿ ಹೋಗಿಲ್ಲ ನಮ್ಗೆ ಫೋನ್ ಮಾಡಿದ್ರೆ ಖಾಲಿ ಇತ್ತು ನಮ್ಮ ರೂಮ್, ನಮ್ಮ ಆಟೋ ಇತ್ತು, ಅದಕ್ಕೆ ನೀವು ನೋಡಿ ಆಯ್ತು. ನಾನು ಸರ್ ಹೌದು, ಅನಂತರ ಫೋನ್ ಮಾಡಿ ಪಾದಯಾತ್ರೆ ಬಂದಿದ್ದೇವೆ. ಅಂಜಿ ಅಂಜಿ ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ ಸರ್. ಬೆಂಗಳೂರಿಂದ ಹೇಗೆ ತೊಗೊಂಡ್ರಿ? ನಡ್ಕೊಂಡು ತಗೊಂಡೆ ಹೌದು ಪಾದಯಾತ್ರೆ ಅವರೊಬ್ಬರೇ ನೀವು ಒಬ್ಬರೇ ಪಾದಯಾತ್ರೆ? ಹೌದು ಸರ್. ನಾನು ಡಾಕ್ಟರ್ ಪ್ರಾಣೇಶ್ ಜಾಗೀದಾರ್ ಅಂತ. ಕನಸಿನಲ್ಲಿ ಒಂದು ಮುಖಾಂತರದಲ್ಲಿ ಕನಸಿನಲ್ಲಿ ಮಲಗಿದಂಥ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಮುಂದ್ಗಡೆ ಹೋಗ್ತಾ ಇದ್ದಾರೆ, ನಾವು ಮತ್ತೆ ಕಾಮಧೇನು ಹಿಂದ್ಗಡೆ. ಇದಕ್ಕೆ ಮುಂಚೆ ಒಂದ್ಸಲ ಬಂದಿದ್ದೆ, ನಾನು ಮುಂದೆ ಬಂದಿದ್ದೆ. ಬಟ್ ಒಂದು ನಿಮಿಷ ಮಾಡ್ತೀನಿ. ಕನಸಿನ ಮುಖಾಂತರದಲ್ಲಿ ಆ ಸೂಚನೆ ಕೊಟ್ಟರು, ಆಯಿತು ತಂದೆ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಇದನ್ನು ಗೋಮಾತೆ ಬೆಂಗಳೂರು ಜಯನಗರ ನಮ್ಮ ಮಠದಿಂದ ಅಲ್ಲಿ ಇದನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಕರೆದುಕೊಂಡು ಬಂದಿದ್ದೆ. ಸಂತೋಷ, ತುಂಬ ಸಂತೋಷ. ನೆಕ್ಸ್ಟ್ ಟೈಮ್ ನೀವು ಕೊಡಬೇಕು ಅಂತ ಇತ್ತಂದ್ರೆ ನಾವು ನಿಮ್ಗೊಂದು ತಳಿ ಹೇಳ್ತೀವಿ, ಅಂಥದ್ದೇ ಕೊಡ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಉದ್ದೇಶ ಏನಿದೆ ಅಂದ್ರೆ ಗೋಶಾಲೆಯಲ್ಲಿ ಬೇರೆ ಬೇರೆ ತಳಿಗಳನ್ನೆಲ್ಲ, ಈಗ ಬೆಂಗಳೂರು ಕಡೆ ಇರೋ ತಳಿಗಳು ಈ ಕಡೆ ಇರೋ ತಳಿಗಳು ವ್ಯತ್ಯಾಸ ಆಗುತ್ತೆ. ಸೊ ವೆದರ್ಗೆ ಅಂತಲ್ಲ, ಎಲ್ಲ ಭಾರತೀಯ ತಳಿಗಳನ್ನ ಇಲ್ಲಿ ಉಳಿಸಿ ಬೆಳೆಸಿ ಜನರಿಗೆ ತೋರಿಸ್ಬೇಕಂತ. ಇದೊಂದು ಹಿಂದೂ ಕ್ಷೇತ್ರ. ಸೊ ಹಿಂದೂ ಧರ್ಮದಲ್ಲಿ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಗೋವಿಗೆ ಬಹಳ ದೊಡ್ಡ ಪವಿತ್ರ ಸ್ಥಾನ ಕೊಟ್ಟಿದ್ದೀವಿ. ಮತ್ತು ನಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ ನಮ್ಮ ತಳಿಗಳನ್ನ ಉಳಿಸಿ ಬೆಳೆಸುವಂತ ನಮ್ಮ ಸಂಸ್ಕೃತಿನೂ ಕೂಡ, ನಮ್ಮ ಸಂಸ್ಕಾರದಲ್ಲೇ ಬರಬೇಕು. ಅದು ಸಂಸ್ಕೃತಿ ಅವಿಭಾಜ್ಯ ಅಂಗನೂ ಆಗಬೇಕು. ಸೊ ಇಟ್ಸ್ ಪಾರ್ಟ್ ಆಫ್ ಅವರ್ ಕಲ್ಚರ್ ಆ್ಯಂಡ್ ಹೆರಿಟೇಜ್. ಹ್ಯಾಂಗೆ ಒಂದು ಮೊನ್ಯುಮೆಂಟ್ ಉಳಿಸ್ಬೇಕಂತ ಹಂಗೆ ತಳಿ ಉಳಿಸೋದು ಒಂದು ದೊಡ್ಡ ಕರ್ತವ್ಯ ಅದು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ನೀವು ಕೊಡಬೇಕು ಅಂತ ಬಂದಾಗ ಒಂದು ಅಲ್ಲಿಯ ತಳಿ ಅಮೃತಮಲ್ ಆಗಲಿ, ಹಳ್ಳಿಕಾರ ಆಗಲಿ, ಅವು ಎರಡರಲ್ಲಿ ಯಾವುದಾದ್ರೂ. ಹಳ್ಳಿಕಾರ ಇದು ಅದು ಹಳ್ಳಿಕಾರ ಅಂತ ಇದೆ, ಬಟ್ ಲಕ್ಷಣಗಳು ಅಷ್ಟು ಚೆನ್ನಾಗಿ ಬಂದಿಲ್ಲ. ನಾನು 36 ವರ್ಷ ದೊಡ್ಡ ಡೆಪ್ಯೂಟಿ ಡೈರೆಕ್ಟರ್ ಗವರ್ನಮೆಂಟ್ ಆಫೀಸರ್, ಇಲ್ಲಿ ಕನ್ಸಲ್ಟೆಂಟ್ ಅಡ್ವೈಸರ್ ಆಗಿ ಬರ್ತೀನಿ ತಿಂಗಳಿಗೆ. ಸೊ ಹಿಂಗಾಗಿ ಇಲ್ಲಿ ಡೆವಲಪ್ ಮಾಡ್ತಾ ಇದೀವಿ. ನೀವು ಮೊದಲು ಬಂದಿದ್ರೆ ಈಗ ನೋಡಿದ್ರೆ ವ್ಯತ್ಯಾಸ ಗೊತ್ತಾಗ್ತದೆ. ಖಂಡಿತ ಇಲ್ಲ, ನೆಕ್ಸ್ಟ್ ಟೈಮ್ ನಾನು ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೇನೆ ಅಲ್ಲಿ ಗುರುಗಳಿಗೆ. ಅವರು ಇದನ್ನೇ ತಗೊಳ್ಳಿ ಅಂತ ಸೆಲೆಕ್ಟ್ ಮಾಡಿದರು. ಹಂಗಾಗಿ ಅವ್ರು ಫೋಟೋ ಕಳಿಸಿದ ಮೇಲೆ ಅವ್ರಿಗೆ ಓಕೆ ಅಂದಮೇಲೆ ನಾನು ಇದು ತೊಗೊಂತಿರೋದು. ನೆಕ್ಸ್ಟ್ ಟೈಮ್ ಏನಾದರೂ ಆ ಥರ ಇರ್ತದೆ ನಾನು ಪ್ಲೇಸ್ ಮಾಡ್ತೀನಿ. ಅಲ್ಲ ನೀವಾಯ್ತು, ಬೇರೆದವ್ರು ಯಾರಾದ್ರೂ ಹೇಳಿ ಯಾರೇ ನಮಗೆ ಕೊಡೋದಿದ್ರೆ ಇಲ್ಲಿ ಅವರು ಸ್ವಲ್ಪ ಇಲ್ಲಿ ಸಂಪರ್ಕ ಇಟ್ಕೊಡ್ರಿ, ನಂಬರ್ ಹೇಳ್ರಿ. ನಂದು ಇದೇ ವರ್ಷಕ್ಕೆ ಏನೋ ಒಂದು ಮಾಡ್ಬೇಕನ್ನೋದಿದೆ. ನಾನು ಖಂಡಿತ ನಿಮ್ಮ ನಂಬರ್ ತೊಗೊಂಡು ನನ್ನ ಕಡೆಯಿಂದ ಏನಾಗುತ್ತೆ ನಾನು ವರ್ಷಕ್ಕೆ ನಾನು ತಲುಪಿಸ್ತೀನಿ. ಒಂದು ಬೇರೆ ತಳಿ ಬರ್ಬೇಕಿಲ್ಲ ಅಷ್ಟೇ. ಈಗ ಇರೋದ್ರಲ್ಲೇ ಒಂದಕ್ಕಿಂತ ಬೇರೆ ತಳಿ ಬಂತಂದ್ರೆ ಅದಕ್ಕೆ ನಾವೆಲ್ಲ ಅದನ್ನ ಒಂದು ಕ್ಲೀನ್ ಆಗಿ ಒಂದು ಎಕ್ಸಿಬಿಷನ್ ಟೈಪ್ ಮಾಡಿ ಮಾಡಬೇಕು ಅಂತ ಇದೆ ಉದ್ದೇಶ. ಅಂದ್ರೆ ನೀವು ನಾಳೆ ಜನಾನೇ ಮರ್ತು ಬಿಡ್ತಾರೆ, ಹುಲಿ ಸಿಂಹ ಹಂಗೆ ನೋಡ್ಲಿಕ್ಕೆ ಸಿಗಲ್ಲ, ಹಂಗೆ ತಳಿಗಳು ನೋಡ್ಲಿಕ್ಕೆ ಸಿಗಲ್ಲ ಇನ್ನೊಂದು ದಿವಸಕ್ಕೆ. ಬೆಳಿಗ್ಗೆ ಉಂಟಾಗುತ್ತೆ ಜನಕ್ಕೇನಂದ್ರೆ ಆಕಳಂದ್ರೆ ಎಲ್ಲ ಆಕಳೆಲ್ಲ ಒಂದೇ ಕರೆಕ್ಟೇ, ಬಟ್ ಅದರಲ್ಲಿ ಕೂಡ ವೆರೈಟೀಸ್ ಬೇರೆ ಇರ್ತಾರೆ. ಮತ್ತೆ 4 ತಳಿಗಳು ನಮ್ಮ ದೇಶದೊಳಗೆ, 4 ಅದರಲ್ಲಿ 30 ತಳಿಗಳು ಉಳಿದಾವೆ. ಆ 30 ತಳಿಗಳು 10 ತಳಿರೇ ನೋಡ್ಲಿಕ್ಕೆ ಸಿಗಲ್ಲ ನಮ್ಗೆ. ಸರ್, ನಮ್ಮ ದಕ್ಷಿಣ ಭಾರತದಲ್ಲಿ ತಾಯಿ ಮೂಲ ಯಾವ್ದು ಸರ್? ದನಿನಲ್ಲಿ ಯಾವುದಂದ್ರೆ ಯಾವುದು ತಳಿ ಮುಖ್ಯ? ತಳಿ ಮುಖ್ಯ ಅಂದ್ರೆ ಆಯಾ ಪ್ರದೇಶಕ್ಕೆ. ಉದಾಹರಣೆಗೆ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದ್ರೆ ಕಿಲಾರಿ ಇದೆ. ಕಿಲಾರಿ. ಅದೇ ನೀವು ಬೀದರು, ಗುಲ್ಬರ್ಗ, ರಾಯಚೂರು ಆ ಕಡೆ ಹೋದ್ರೆ ದೇವಣಿ ಇದೆ. ಅದೇ ಬೆಂಗಳೂರು ಕಡೆ ಬಂದ್ರೆ ಹಳ್ಳಿಕಾರು, ಆಮೇಲೆ ನಡು ಚಿಕ್ಕಮಗಳೂರು, ಅದೆಲ್ಲ ಹಾಸನ ಬಂದ್ರೆ ಮಲ್ನಾಡ್ ಗಿಡ್ಡ, ಅಮೃತಮಲ್. ಶಿವಮೊಗ್ಗ ಮತ್ತು ಹಾಸನ ಮಲ್ನಾಡ್ ಪಾರ್ಟಿಗೆ ಹೋದ್ರೆ ಅಂದ್ರೆ ಮಲ್ನಾಡ್ ಗಿಡ್ಡ ಇದೆ. ಈ ಒಂದು 5-6 ತಳಿಗಳು ನಮ್ಮಲ್ಲಿದೆ. ಇನ್ನೊಂದು ಕೃಷ್ಣಾ ವ್ಯಾಲಿ ಅಂತಿತ್ತು, ಅದು ಪಾರ್ಟ್ ಆಫ್ ಬೆಳಗಾಮು, ಬಿಜಾಪುರ, ಕೃಷ್ಣಾ ನದಿ ದಂಡಿ ಎಲ್ಲಿದೆ ಅಲ್ಲೆಲ್ಲ ಅದು ಆಲ್ಮೋಸ್ಟ್ ನಶಿಸಿ ಹೋಗ್ಬಿಟ್ಟಿದೆ. ಇಡೀ ನಾವು ರಾಜ್ಯದಲ್ಲಿ ಒಂದು ಸರ್ವೆ ಮಾಡಿದ್ರೆ 17 ಆಕಳು ಸಿಕ್ಕ. ನಮ್ಮಲ್ಲಿ ಒಂದಿತ್ತು ಸರ್, ನಾನೇ ನ್ಯಾಷನಲ್ ಕಮಿಟಿ ಮೆಂಬರ್ ಇದ್ದೆ. ನಮ್ಮಲ್ಲಿ ಒಂದು ಕೃಷ್ಣ ವ್ಯಾಲಿ ಒಂದಿತ್ತು ನಮ್ಮಲ್ಲಿ. ಅಂದರೆ 80% ನಮ್ಮಲ್ಲಿ ಬಂದು ರಿಸರ್ಚ್ ಮಾಡಿದ್ರು ಗೌರ್ಮೆಂಟ್. ನಾನು ನ್ಯಾಷನಲ್ ಕಮಿಟಿ ಒಳಗೇ ಇದ್ದೆ. ನಾವು ಒಟ್ಟ ಇಡೀ ರಾಜ್ಯದಾಗ ಅಡ್ಡಾಡಿದ್ರೆ 17 ಆಕಳು ಸಿಕ್ಕಿದ್ರು. ಒಟ್ಟ 17 ದನ, ಗಂಡು ಹೆಣ್ಣು ಕರ ಎಲ್ಲ ಹಿಂಗಾಗಿದೆ ಪರಿಸ್ಥಿತಿ. ಅದಕ್ಕೆ ನಾವು ಉಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ ನನ್ನ ಬೆಂಗಳೂರು ಕಡೆಯಿಂದ ಏನು ಬರ್ತಾ ಇರ್ತಾರೆ, ಎಷ್ಟೋ ಜನ ಹೇಳ್ತಾ ಇದ್ದಾರೆ, ನನಗೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲ ಅದನ್ನೇ ಅಮೃತಮಲು, ಹಳ್ಳಿಕಾರು, ಮಲ್ನಾಡು 3
ಅವರು ಮಲೆನಾಡಿನ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ಅವ್ರು ಆ ಊರವ್ರು ಇದ್ರೆ ಅಂದ್ರೆ ಅಲ್ಲಿ ಸಿಗ್ತಾ ಒಳ್ಳೆ. ಆಮೇಲೆ ಅವರು ಚಿಕ್ಕಮಗಳೂರು ಆ ಕಡೆ ಈ ಕಡೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದ್ದವರು ಇದ್ರಂದ್ರೆ ಅವರಿಗೆ ಅಲ್ಲಿ ಅಮೃತಮಹಲ್ ಒಳ್ಳೆ ಸಿಗ್ತದೆ. ಮಂಡ್ಯ, ಬೆಂಗಳೂರು ಸುತ್ತಮುತ್ತ ಆ ಕಡೆ ಸ್ವಲ್ಪ ಹೋದ್ರೆ ಅಂದರೆ ಅಲ್ಲಿ ರಾಮನಗರಲ್ಲಿ ಹಳ್ಳಿ ಕಾರ್ ಸಿಗ್ತದೆ. ಇವು 3 ತಳಿ ಅಲ್ಲಿ ಇದಾವೆ. ಯಾವ್ದಾದ್ರು ಖಂಡಿತ ಆಕಳನೇ ಕಳುವಿ, ಹೋರಿ ಬೇಡ, ಆಕಳನೇ ಗೋ. ನಾವು ಅದಕ್ಕೆ ಬಿಟ್ಟು ಬಂದು ನೋಡೋಣ ಅಂತ. ಚೆನ್ನಾಗಿದೆ. ನೀರು ತರಲು ಕೆಲಸ ನೀರು ಅಡತ್ತ ಫಸ್ಟ್ ನೀళ్ళు పెట్టదు దాని నీళ్ళు తాగినాక ఆడ ఆ షెడ్ ఉండే ఫస్ట్ షెడ్ ఉండే కట్టేయండి. ಇದು 10 ಮುಗಿತು 11. ಹಲೋ, ನೀರು ಕುಡಿಸಿದ್ರೆ ಬರ್ತಾವೆ ತೊಗೊಂಡೋಗ್ತೀರ ನೀವು? ಇಲ್ಲ ಗಂಟೆ ಇಲ್ಲ ಇರ್ತೀವಲ್ಲ, ನಾವು ತೆಗಿತೀವಿ. ಯಾವಾಗಲೂ ಬೇಕಾದ್ರೆ ಆಗ್ತದೆ ರೆಗ್ಯುಲರಾಗಿ ಸ್ವಲ್ಪ ಆಯ್ತು ತೆಗೆದು ಒಂದೊಂದು ಗಂಟೆ ಮಾಡಿ ಒಂದು ಚೆನ್ನಾಗಿ ನಿಮ್ಮಿದೆ ಅಂಜಿ. ಒಂದು ತಿಂಗಳಾಯ್ತು ಸರ್ ನನ್ನ ಹತ್ರ. ಹೌದಾ? ಓಕೆ. ಮಾ ಅಂತ ಕರೆದ್ರೆ ಸಾಕು ಓಡಿ ಬರ್ತಾ ಇತ್ತು. ಎಷ್ಟು ಒಂದು ಹಚ್ಕೊಂಡ್ಬಿಟ್ಟಿದ್ರೆ ಇದು ಅಷ್ಟು ಹಚ್ಕೊಂಡ್ಬಿಟ್ಟಿತ್ತು. ಬೆಂಗಳೂರಿಂದ ಯಾರಾದರೂ ಗೋಶಾಲೆಗೆ ಬರುವಂಥ ಸಮಯದಲ್ಲಿ ಈ ಗೋಶಾಲೆಯಲ್ಲಿ ನಿಮ್ಮ ಕೈಯಿಂದ ಏನಾದರೂ ಒಂದು ತಿನಿಸುವುದರಿಂದ ನಿಮ್ಮ ಪಾಪ ಕರ್ಮಗಳು ಎಲ್ಲ ಕಳೆದೋಗುತ್ತೆ. ಈ ಏನು ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನು ಪಡೆದುಕೊಂಡು ಮತ್ತು ಅದೇ ರೀತಿಯಾಗಿ ಗೋಶಾಲೆಗೆ ಬಂದು ನಿಮ್ಮ ಕೈಲಿ ಆದಷ್ಟು ಏನಾದರೂ ಒಂದು ಸೇವೆಯನ್ನು ಸಲ್ಲಿಸಿ. ಯಾಕಂದರೆ ನಿಮ್ಮ ಹಿರಿಯರು ಆಗಲಿ ಯಾರೇ ಆಗಲಿ ಒಂದು ಏನೇ ಒಂದು ವಿಶ್ವಾಸ ಪಟ್ಟಿದ್ದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಾವು ಯಾಕಂದರೆ ಗೋಮಾತೆಗೆ ತಿನ್ನಿಸೋದ್ರಿಂದ ಅದೇ ರೀತಿಯಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಇವಾಗ ನಿಮ್ಗೆ ಏನಾದರೂ ಮಂತ್ರಾಲಯಕ್ಕೆ ಬಂದು ಇವಾಗ ಏನಾದರೂ ಒಂದು ಗೋದಾನವನ್ನು ನೀವು ದಾನವನ್ನು ಮಾಡಬೇಕು ಅನ್ನೋದಿತ್ತಂದರೆ ಇಲ್ಲಿರ್ತಕ್ಕಂಥ ಒಂದು ನಂಬರನ್ನು ಕೊಡ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ತಳಿ ಬೇಕು ಅನ್ನೋದು ಅದು ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನು ಅವ್ರ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಹಾಕಿರ್ತೀನಿ. ನೀವು ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲ ಇವಾಗ ಹಸು ಹೊರಗಡೆ ಏನಾದರೂ ಹೋದರೆ ಇದು ಹೆಂಗಂದ್ರಮ್ಮ ಆಕಳು ತಿರುಗಿದಷ್ಟು ಒಳ್ಳೇದು. ಎಲ್ಲಿ ಒಂದೊಂದು ಕಡೆ ಕಟ್ಟಿ ಹಾಕಿಟ್ಟಿವೆ ಅಂತಂದ್ರೆ ಅದು ಒಂದು ವಾರ ಚಂದ, ಒಂದು ತಿಂಗಳು ಚಂದ. ಕಂಟಿನ್ಯೂ ಕಟ್ಟಾಕಿ ಇಡೋದಕ್ಕೆ ಆಗೋದಿಲ್ಲ. ಮ್ಯಾಕ್ಸಿಮಮ್ ಕಟ್ಟಾಕಿ ಇಡ್ತೀವಿ, ಅವಲ್ಲ ಹೊರಗಡೆ ಹೋಗುತ್ತೆ. ಹೊರಗಡೆ ಬಂದಮೇಲೆ ಕಟ್ಟಾಕ್ತೀವಿ. ಇವರು ಬೆಂಗಳೂರಿಂದ ಒಂದು 5 ಸಲ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರಿಂದ 5 ಸಲ ಕಾರಲ್ಲಿ ಬಂದು ಇದನ್ನು ಒಂದು ಸಲ ನೋಡೋಗಿದ್ದಕ್ಕೆ ನೆಕ್ಸ್ಟ್ ಮತ್ತೆ ಬರಬೇಕು, ಬಂದು ನೋಡ್ತೀನಿ, ಬಂದು ಒಂದು 4 ರಿಂದ 5 ಸಲ ಆಯ್ತು ಇವಾಗ ಬರ್ತಾಯಿದ್ದು. ಅಲ್ಲ ಅಷ್ಟು ಒಂದು ಹಚ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಯಾವಾಗ ಬಂದರು ಬಿಡ್ತೀರಾ ನೋಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಾವು ಬಂದಾಗ ಕೇಳ್ತೀವಿ. ಇದಕ್ಕೆ ಒಂದು ಟ್ಯಾಗ್ ಮಾಡ್ತದೆ ನಂಬರ್ ಮೇಲೆ. ನೀವು ನಂಬರ್ ಮೇಲೆ ಇವರು ಬರ್ತಾ ಇರ್ತಾರೆ, ಅವಾಗ ನನಗೆ ಮೆಸೇಜ್ ಮಾಡ್ತಾರೆ. ನಾವು ಅವಾಗ ಬಂದಾಗ ನೋಡ್ಕೊಂಡು ಹೋಗ್ತೀವಿ. ಎರಡು ಗಂಟೆ ಮಿಸ್ ತರ್ಬೋದು, ಫಸ್ಟ್ ಗಂಟೆ ಮಿಸ್ ತರ ಇಲ್ಲ
ಮಂತ್ರಹಣ್ಣು ಚೆನ್ನಾಗಿ ಏನಂದ್ರೆ ಮಂತ್ರಹಣ್ಣು ಚೆನ್ನಾಗಿದೆ. ಹಾಂ ಚೆನ್ನಾಗಿ ಅದು ರೂಢಿ ಮಾಡಿಸಿದ ಮೇಲೆ ಹೋಗ್ತದೆ. ನೀವು ಮನೆಯಲ್ಲಿ ದಿನ ಏನೇ ರೂಢಿ ಮಾಡ್ತೀವಿ. ಇದು ಆಲ್ ಹ್ಯಾಬಿಚುಯೇಷನ್. ತಿಂದು ನೋಡಿರ್ಬೋದು ನೀವು. ಕಾಲ್ ಡಿಪೆಂಡ್ಸ್. ತಿಂತ ಹೆಚ್ಚು ಕುಡಿತಾರೆ ಅಲ್ಲ ಅವೆಲ್ಲ ಮಾಡ್ತಾವ. ಅಲ್ಲಲ್ಲ ಅಂದ್ರೆ ಹೇಳಿದೆ ರೂಢಿ ಬಾಳೆಹಣ್ಣು ಬೇಕಾಗುತ್ತೆ. ನಾವು ನಮ್ಮ ಮನೆ ಮುಂದೆ ದಿನ ಆಟೋ ಬರ್ತದೆ, ದಿನ ಬಾಳೆಹಣ್ಣು ಹಣ್ಣು ಬೆಲ್ಲ ಹಾಕಿ ಎಷ್ಟು ದಿನ ತೊಗೊಂಡ್ರಿ? ಎಷ್ಟು ದಿನ ಆಯಿತು? ಕಡಗಕ್ಕೆ ಬಂದಿದೆ ಬೆಂಗಳೂರು. ಅದಕ್ಕೆ ನಾನು ಕಡೆ ಬಂದಿದೆ. ಹೌದಾ? 28 ಡೇಸ್ ನೀವು ನಡ್ಕೊತಾ ಬಂದ್ರಿ. ಅದೆಲ್ಲ ಎಲ್ಲಿ ಎಲ್ಲಾದರೂ ನೀವು ಒಬ್ಬರೇನಾ ಅಥವಾ ಅಲ್ಲ ಬೇರೆಯವರು ನಿಮ್ಮ ಜೊತೆ ಬಂದವರು ಯಾರು ಬರಲೇ ಇಲ್ಲ? ಪಾದಯಾತ್ರೆ ಬರಲೇ ಇಲ್ಲ? ಈಗ ಆಹಾರ ಅದಕ್ಕೆ ಹುಲ್ಲು ನೀರು ಅದು ರೋಡಲ್ಲಿ ಹುಲ್ಲು, ದೋಸೆ, ಹಣ್ಣು ಎಲ್ಲ ತಗೊಂಡು 20 kg ಹಣ್ಣು ಆಗ್ತಾ ಇತ್ತು. ಎಲ್ಲ ತಿನ್ನಿಸ್ಕೊಂಡು, ದೋಸೆ ಎಲ್ಲ ತಿನ್ನಿಸ್ಕೊಂಡು, ಅದಕ್ಕೆ ಹುಲ್ಲೆಲ್ಲ ತಿನ್ನಿಸ್ಕೊಂಡು ಅಲ್ಲ ಹೇಗೆ ಹೊತ್ಕೊಂಡು ಬಂದ್ರೆ ಅದನ್ನೆಲ್ಲ ಅಲ್ಲೇ ತೊಗೊಳ್ಳೋದು? ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ದೆ. ಬ್ಯಾಗಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕ್ಯಾರಿ ಮಾಡಿ ಅದಕ್ಕೇನು ಬಾಳೆಹಣ್ಣು ತಿಂತಿರಲಿಲ್ಲ. ಈ ಆರೆಂಜು ಅದೆಲ್ಲ ತಿನ್ನಿಸಿ, ಅದು ದಾಳಿಂಬೆನೆಲ್ಲ ತಿನ್ನಿಸಿ, ಮತ್ತು ದೋಸೆ ಎಲ್ಲ ತೊಗೊಂಡು ಅದನ್ನೆಲ್ಲ ತಿನ್ನಿಸ್ಕೊಂಡು ಸ್ವಲ್ಪ ಬರ್ತಾ ಇದ್ದೆ. ಕರೆಕ್ಟಾಗಿ ಒಂದು 28 ದಿವಸ. ಆದರೆ ಮಲಗಿದಂಥ ಸಮಯದಲ್ಲಿ ಎಲ್ಲಿ ಹೋಗ್ತಾ ಇರಲಿಲ್ಲ. ನಾನು ಎಲ್ಲಾದರೂ ಒಂದು 5 ನಿಮಿಷ ಬಿಟ್ಟು ಹೋದರೆ ನಾನು ಬರೋವರೆಗೂ ಕೂಗ್ತಾ ಇತ್ತು. ಹೋದ್ವಾರ ಒಂದು ವಾರ ಮಿಸ್ ಮಾಡಿದ್ದೀವಿ. ಪ್ರತಿ ಗುರುವಾರ ಬರ್ತಾ ಇದ್ವಿ ನಾವು. ಇಲ್ಲ, ಪ್ರತಿ ಗುರುವಾರ ಬಂದು ಹೋದ್ವಾರ ಒಂದು ಮಿಸ್ ಆಗಿದೆ ಅಷ್ಟೇ. ಒಂದು 15 ಕಿಲೋಮೀಟರ್ ಅಷ್ಟೇ. ಅಲ್ಲಿಂದ ಬಂದ ಭಾರಿ ಆಶ್ಚರ್ಯ ಸಣ್ಣದು ಅಲ್ಲ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡ್ರಿ ಅವರು. ಅದು ಅಷ್ಟು ವಾರ ನಡೆದ್ರು ಅದು ಏನಾಗಿಲ್ಲ ಅಂದ್ರೆ ನೀವು ಯಾವ ರೀತಿ ನೋಡ್ಕೊಂಡಿರ್ಬೋದು. ಮತ್ತೆ ಏನೂ ಇಲ್ಲ, ಯಾಕಂದರೆ ಹೆಸರೇ ಮಾ ಅಂತ ನನ್ನ ತಾಯಿ ಅಂತ ಇಟ್ಬಿಟ್ಟು. ಯಾಕಂದರೆ ಮಂತ್ರಾಲಯ, ಮಾ ಅಂದರೆ ಮಂತ್ರಾಲಯ, ಮಂಚಾಲಯ, ಮಾ ಅದಕ್ಕೆ ಮಾನೇ ಇರಲಿ ಅಮ್ಮ ಅಂತಂದು ನಿನಗೆ ಶ್ರೇಷ್ಠವಾದ ನಾಮನೇ ನಾನು ಮಾ ಅಂತ ಕರೆದ್ಬಿಟ್ಟೆ. ಅದಕ್ಕೆ ಮಾ ಅಂತ ಕರೆದ್ರೆ ಸಾಕು, ಎಲ್ಲಿದ್ದರೂ ಓಡಿ ಬರ್ತಾ ಇತ್ತು. ಅಲ್ಲೂ ಮಲಗಿರ್ತಾ ಇತ್ತು. ಮಾಮ್ ನಾವು ಹೋಗ್ತಾ ಇದ್ದೀನಿ ಅಂದರೆ ಎದ್ದು ಓಡಿ ಬರ್ತಾ ಇತ್ತು. ಅಷ್ಟು ಅದ್ಭುತ ಎಲ್ಲ ತುಂಬ ಅದು ಮೆಮೊರೀಸ್ ಇದೆ ಅಂತಂದು ಒಂದು ವಿಡಿಯೋ ಮಾಡಿ ಆಗ್ತಾ ಇದ್ದೆ. ಎಲ್ಲ ತಲುಪ್ತಾ ಇತ್ತು. ಆಯ್ತು, ನಾವು ಪ್ರತಿ ವಾರನೂ ಬರ್ತಾ ಇರ್ತೀವಿ, ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಯೂಟ್ಯೂಬ್ ಚಾನಲ್ ಆಯ್ತು ಇಲ್ಲಿ ಹೋಗಿ ಕಟ್ಟೆ ಆಯ್ತಾ ಸರ್? ಅಷ್ಟೇ. ಆಯ್ತಪ್ಪ, ಸಂತೋಷಪ್ಪ, ತುಂಬ ಸಂತೋಷ. ರಾಯರ ಆಶೀರ್ವಾದ ಕೃಪಾ ನಿಮ್ಮ ಮೇಲೆ ಇದ್ದಂಗೆ ಎಲ್ಲರ ಮೇಲೂ ಇರಬೇಕು. ಯಾಕಂದರೆ ಅವ್ರಿಗೋಸ್ಕರ, ಈಗ ಭಕ್ತಾದಿಗಳಿಗೋಸ್ಕರ ಅವ್ರ ಮನಸ್ಸಲ್ಲಿ ಏನು ಮನಸ್ಸಲ್ಲಿ ಅಂದುಕೊಂಡು ಕಳಿಸಿದ್ದಾರೆ, ಅವ್ರಿಗೆ ಪಾಪ ಕರ್ಮಗಳು ಎಲ್ಲ ಕಳೆದು ಹೋಗಲಿ ಅಂತಂದು ನಾನು ಅಲ್ಲಿಂದ ಈ ತಾಯಿನೂ ನಡೆಸ್ಕೊಂಡು ಕರೆದುಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಅವ್ರಿಗೋಸ್ಕರನೇ ಎಲ್ಲ ಭಕ್ತಾದಿಗಳು. ಯಾಕಂದರೆ ರಾಯರು ಏನು ಹೇಳಿದ್ದಾರೆ, ಅಲ್ಲ ಇದು ಎಷ್ಟು ಅದೃಷ್ಟ ಮಾಡಿದೆ ನೋಡ್ರಿ, ರಾಯರ ಸೇವಾದಲ್ಲಿ ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂತ ಬಂದಿದೆ ಅಂದ್ರೆ ಅದು ದೊಡ್ಡದು ಹೇಳಿ. ಅದು ಈಗ ನಮ್ಗಂದ್ರೆ ಸರ್ ಏನೋ ಪಾಪ ಪುಣ್ಯ ಅದು ಗೊತ್ತಾಗುತ್ತೆ ಸರಿ, ಏನೋ ಪೂರ್ವಜನ ಶುಕ್ರದ ಅನ್ಕೋಬಹುದು. ಇದು ಅದೃಷ್ಟ ಹೇಳ್ರಿ. ಬನ್ನಿ ಒಂದು ಫೋಟೋ ತಗೋಣ. ಭೀಮಣ್ಣ ಬನ್ನಿ ಬನ್ನಿ ಭೀಮಣ್ಣ, ಇದು ನಂದು ಕಾರ್ಡ್. ಏನೇ ಇದ್ದರೂ ನೀವು ನನಗೆ ಸಂಪರ್ಕ ಮಾಡಿ. ಬರ್ರಿ ಮಧ್ಯದಲ್ಲಿ ಬನ್ನಿ ಬನ್ನಿ ಬನ್ನಿ. ಓ ನಮ್ದೊಂದು ಏ ಸುಮಂತ ಬನ್ನಿ. ಸೆಲ್ಫಿ ಹೊಡಿತೀನಿ. ನಿಮ್ಮಂಥವ್ರು ಬೇಕು ಸಮಾಜಕ್ಕೆ. ಗೋವಿನ ಮೇಲೆ ಪ್ರೀತಿ ಇರಬೇಕು, ದೇವ್ರ ಮೇಲೆ ಭಕ್ತಿ ಇರಬೇಕು. ಇವ್ರ ಕಡೆಯಿಂದಲೇ ಇದು ಬಂದಿದೆ. ಇಲ್ಲಿ ಖರೀದಿ ಮಾಡಿದ್ರೆ ಇದನ್ನ ಮದ್ದೂರಲ್ಲಿ, ಇವ್ರ ಊರಲ್ಲಿ, ಮದ್ದೂರಲ್ಲಿ ಟಿ ನರಸೀಪುರ ಖರೀದಿ ಮಾಡಿದ್ರೆ. ಓಕೆ,
ಅಲ್ಲಿ ಕರೆದುಕೊಂಡು ಅಲ್ಲಿ ಹೋಗಿ ಅದು ಒಬ್ಬ ಮುಸಲ್ಮಾನರ ಹತ್ರ ಒಂದು 4 ಜನ ಹತ್ರ ನಾವು ತೊಗೊಳಕ್ಕಂತ ಹೋಗಿದ್ವಿ. ಅಲ್ಲಿ ಆಗಿ ನೆಕ್ಸ್ಟ್ ಇದು ಬಂದ್ಬಿಡ್ತು ನಮಗೆ. ಯಾವ ಈ ಸಾಕಿದಂಥ ವ್ಯಕ್ತಿ ಅವನು ಹಿಂದೂ, ಅವನ ಹೆಗಲ ಮೇಲೆ ಈ ಥರ ಶಾಲಿತ್ತು, ಇದನ್ನೇ ಫಿಕ್ಸ್ ಮಾಡ್ಕೊಳೋಣ ಅಂತಂದು ಇದೇ ನಮ್ಮ ಹತ್ರ ಬಂದ್ಬಿಡ್ತು. ಅದನ್ನು ತೊಗೊಳಕ್ಕಂತ ಹೋಗಿದ್ದು ಇದನ್ನು ತೊಗೊಂಡು ಬರ್ತೀವಿ. ದುಡ್ಡು ಕೊಟ್ಟು ಹಾಂ, ದುಡ್ಡು ಅಲ್ಲ ಇಲ್ಲ ಅಂದ್ರೆ ನಮಗೆ ಗೊತ್ತಾಗಬೇಕು ಅಂತ ಅಷ್ಟೇ. ಅಷ್ಟೇ ಒಂದು 20 ಒಳ್ಳೆ ಆಗಿದೆ. ಟಾಟಾ ಎಸ್ ಇದೆಲ್ಲ ಗದ್ದಲಿಂದ ಹೆಸರು ಮಾತ್ರ 13,000. ಟಾಟಾ ಎಸ್ ಅಲ್ಲಿಂದ ಬಾಡಿಗೆ ಮಾಡ್ಕೊಂಡು ಎಲ್ಲ ಅದು ಯಾಕಂದರೆ ಅಲ್ಲಿಂದ ಅವ್ರ ಊರಿಗೆ ಹೋದ್ವಿ. ಅಲ್ಲಿಂದ ಬೆಂಗಳೂರಿಗೆ ಬಂದ್ರಿ. ಬೆಂಗಳೂರಿಂದ ಹೇಗೆ ರಸ್ತೆ ಮಾರ್ಗ ಹೇಗೆ ಬಂದ್ರಿ? ಬೆಂಗಳೂರಿಂದ ನಾವು ಅನಂತಪುರ ಬಂದ್ವಿ. ಪಾದಯಾತ್ರೆ ಅನಂತಪುರದಿಂದ ಸೇಮ್ ಮೇನ್ ರೋಡ್ 28 ದಿನ ಅಲ್ಲ? ಅಲ್ಲ ಇದು ಇಟ್ಕೊಂತೀವಲ್ಲ, 28 ದಿನ ಪಾದಯಾತ್ರೆ ಒಂದೊಂದು ಗಂಟೆ ಕಟ್ಟಿದ್ರೆ ಒಂದು ಹಾಕಿ ಒಂದು ಗಂಟೆ ಕಟ್ಟಿದ್ರೆ ಕ್ರಿಕೆಟ್ ಆಗುತ್ತೆ. ಒಬ್ಬರೇ ಪಾದಯಾತ್ರೆ ಬಂದಿದ್ರಿ. ಎಷ್ಟು ದಿವಸ ಬಂದಿದ್ರಿ? ಅಂಜಿ దీసి లోపల వేయది తర్వాత ఈ గంట తీసి ఒక గంట వేస్తే చాలు దీన్ని ఒకటి వేస్తే చాలు. ಒಂದು ಮಾಡಿ ನಂಗೆ ಕಾಲ್ ಕೊಡಿ. ಖಂಡಿತ ಪೂರ್ತಿ ಹೆಸರು ಸಂತೋಷ್ ಗೌಡ, ಬೆಂಗಳೂರು. ಏನು ಮಾಡ್ತಾರೆ ವೃತ್ತಿ? ಸೇವೆಗೋಸ್ಕರನೇ ಇರಬೇಕು. ಲೈಫೇ ಸರಿ ಇಲ್ಲ, ಲೈಫೇ ನನ್ನ ರಾಯರಿಗೆ ಅತಿ ರೀಸೆಂಟಾಗಿ ಹಾಗಾಗಿ ನನಗೆ ಅಲ್ಲಿ ನಾನು ಏನು ಮಾಡ್ತೀನಿ, ನನ್ನ ತಂದೆ ಹಿಡ್ಕೊಂಡು ನನ್ನ ತಂದೆ ಕಟ್ಕೊಂಡು ಬರೋದು ನೋಡಿ. ಇವರೆಲ್ಲ ರಿಲೇಟಿವ್ ಇಲ್ಲಿ ಬಂದಾಗ ಭೇಟಿ ಇಲ್ಲೇ ಬಂದು ಭೇಟಿ ಅಲ್ಲ ಅವರು ಸ್ನೇಹಿತರೆ. ಒಂಥರ ನನಗೆ ತಂದೆ ಇದ್ದಾಗನೇ ಅನ್ಕೊಳ್ಳಿ. ಅಂದರೆ ಪಾಪ ತಂದೆ ತಾಯಿ ಥರ ಒಂದು ಆ ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ತಾಯಿ ನೋಡೋಕ್ಕಂತ ಪ್ರತಿ ವಾರನೂ ಬರ್ತಾಯಿದ್ರು. ಬಂದು ಆರೋಗ್ಯ ಕ್ಷೇಮದ ಬಗ್ಗೆ ಎಲ್ಲ ವಿಚಾರಿಸಿ ಅದಕ್ಕೆ ಕೈ ತುತ್ತನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದೆ. ಎಷ್ಟು ದಿವಸ ಮೊದಲು ತೊಗೊಂಡು ಬಂದು ಇಟ್ಕೊಂಡಿದ್ದೀರಿ ನೀವು? ಅವತ್ತೇ ತೊಗೊಂಡು ಬಂದೆ ನಾನು. ಆದರೆ ಇವ್ರ ಮನೆಗೆ ಬಂದಿದ್ದು, ಬಟ್ ನನ್ನ ಜೊತೆಗೆ ಬಂದಿರೋದು ಅವತ್ತೇ. ಬಂದಿನಾನೆ ಪ್ರವಾಸ ಮಾಡಿ ಅವತ್ತೇ ಪ್ರವಾಸ ಮಾಡಿ. ಮತ್ತೆ ಎಲ್ಲಿ ಬಂದು ನೋಡ್ತಿದ್ರು? ಇಲ್ಲೇ ಬರ್ತಾರೆ ಡೈಲಿ ವಾರಕ್ಕೆ ಒಂದ್ಸತಿ ಹೇಳ್ತಾ ಇದ್ರು, ಅಪ್ಡೇಟ್ ಕೊಡ್ತಾ ಇದ್ರು. ಇವತ್ತು ನಾನು ಪಾದಯಾತ್ರೆ ಹೊರಟಿದ್ದೀನಿ, ಬರೋರಿದ್ರೆ ಭೇಟಿ ಮಾಡಿ ಜಯನಗರ ಮಠದಲ್ಲಿ ಅಂತ ಹೇಳಿದ್ರಲ್ಲ. ನಾವು ಅಲ್ಲಿ ಮೀಟ್ ಮಾಡಕ್ ಆಗಿಲ್ಲ. 100 ಕಿಲೋಮೀಟರ್ ಒಂದ್ಸತಿ ಸಿಕ್ಕಿದ್ರು, 160 ಕಿಲೋಮೀಟರ್ ದೀಪಾವಳಿ ದಿವಸ ಬರ್ತಾ ಇದ್ದಾಗ ನಾವು ಅಕಸ್ಮಾತ್ ಆಗಿ ನೋಡ್ಬಿಟ್ವಿ ಇವ್ರನ್ನ. ದಾರಿ ಮಧ್ಯದಲ್ಲಿ ಸಿಗ್ತಾರಾ ಅಂತ ನಾವು ಅನ್ಕೊಂಡ್ ಬಂದ್ವಿ. ಅವತ್ತು ಸಿಕ್ಕಿದ್ರು, ಅವತ್ತೇ ಭೇಟಿ ಮಾಡಿ ಪರಿಚಯ ಮಾಡ್ಕೊಂಡು. ನನಗೆ ಈ ಥರ ನಾನು ಸುಮಾರು ಜಗತ್ತು ಅಥವಾ ದೇಶ ಎಲ್ಲ ಊರು ಅಡ್ಡಾಡಿದ್ದೀನಿ. ಈ ಥರ ಗೋಪ್ರೇಮಿಗಳ ಕಂಡ್ರೆ ನನಗೆ ವಿಶೇಷವಾದಂಥ ಪ್ರೀತಿ ಅಭಿಮಾನ. ನಾನು ಗೋ ಸಂರಕ್ಷಣೆಗೆ ರಿಟೈರ್ಡ್ ಆದ್ಮೇಲೆ ಅದಕ್ಕಾಗಿ ಹೋಗ್ಬಿಟ್ಟು ಯಾರ ಹತ್ರ ದುಡ್ಡು ತೊಗೊಳೋದು, ಸೇವೆ ಮಾಡೋದು ಒಂದೇ ಕೆಲಸ. ಅದಕ್ಕಾಗಿ ನನಗೆ ನಿಮ್ಮ ಮೇಲೆ ಇಷ್ಟು ಅಭಿಮಾನದಲ್ಲಿ ಕೆಲ ವಿಷಯ ತಿಳ್ಕೊತಾ ಇದ್ದೀನಿ. ಅಂಜಿ తీసుకో ಒಂದು ನಿಮಿಷ ಹೇಳಿದ ಪೂಜೆ ಅಣ್ಣ ಸರ್ ಪೂಜೆ ಮಾಡಿಸ್ಬಿಡ ಸರ್ ಪೂಜೆ ಮಾಡಿ ಹೋಗಿ ಬಂದಿದ್ದೀರಿ ತಾನೆ? ಪೂಜೆ ಆಯ್ತು ಒಳಗಡೆ ಹೋಗಿ ಬಂದು ಆಯ್ತು ಪೂಜೆ ಗುಡಿ ಹೋಗಿ ಬಂದ್ಮೇಲೆ ಒಳಗಡೆ ಹೋಗಿ ಅಲ್ಲೇ ಇತ್ತು ನೈಟ್ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ನೈಟ್ ಅಲ್ಲೇ ಇತ್ತು ಟೆಂಪಲ್ ಅಲ್ಲಿ. ಗುರುವಾರಕ್ಕೊಮ್ಮೆ ವಾರ ಬರ್ತಾ ಇತ್ತು. ಬನ್ನಿ ಅವರು ಬರೋದು ನೋಡಿ ಫಾಲೋ ಮಾಡಿ ಟಿವಿ ನ್ಯೂ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವ್ರಿಗೆ ಭಕ್ತರಾಗಿ ಅವ್ರು ಬಂದಿರೋದು ಇಲ್ಲಿಗೆ. ಬೆಂಗಳೂರಿಂದ ಬಂದರೆ ಅವ್ರು ಗಂಡ ಇಡ್ತಾರೆ ನಿಮಗೆ. ಅವಳು ಗಟ್ಟಿ ನೀಡುಂಡೆ ಕಟ್ಟಿ ಚಟ್ ಕಡೆ ಬಂದು ಕಡೆ ಗಟ್ಟಿ ಆಯ್ತು. ಸಂತೋಷ ರೀ, ತುಂಬ ಸಂತೋಷ. ಬಂದು ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಆಯ್ತು ಬನ್ನಿ ಪ್ರತಿ ಬನ್ನಿ ಗುರುವಾರಾಗಿ ಈ ಥರದಲ್ಲಿ ಬಂದು ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನನ್ನ ಕಡೆ ನಾನು ಬಂದು ಆಯ್ತು ಇಲ್ಲಿವರೆಗೂ ನನಗೆ ಸಾಥ್ ಕೊಟ್ಟು ಒಂದು ನೋಡಿಕೊಂಡು ಒಂದು ಮಗನ ಥರ ಒಂದು ಹೆಚ್ಚಾಗಿ ನನ್ನ ನೋಡ್ಕೊಂಡಿದ್ದೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಗೆ ಎಷ್ಟು ದುಃಖ ಆಗ್ತಾಯಿದೆ, ನನಗೂ ಅಷ್ಟೇ ದುಃಖ ಆಗ್ತಾಯಿದೆ. ಆದರೆ ಪ್ರತಿದಿನವೂ ಹೇಳ್ತಾ ಇದ್ದೆ, 20 ದಿನ ಆದರೆ ಏನು ಇನ್ನೂ 25 ದಿವಸ ನನ್ನ ಹತ್ರ ಇರ್ತೀಯಲ್ಲ, ಇನ್ನೂ ಒಂದು 15 ದಿವಸ ನನ್ನ ಹತ್ರ ಇರ್ತೀಯಲ್ವಾ, ಇನ್ನೂ 10 ದಿವಸ ನನ್ನ ಹತ್ರ ಇರ್ತೀಯಲ್ವಾ, ಒಂದು ವಾರ ಒಂದು ದಿವಸ ಇವತ್ತು ಕೊನೆಯದಾಗಿ ನನ್ನನ್ನು ಬಿಟ್ಟು ಹೋಗ್ತಾಯಿದ್ದೆ. ಅಂದರೆ ಅಷ್ಟು ಹಚ್ಕೊಂಡ್ಬಿಟ್ಟಿತ್ತು. ಅಂತ ಕೂಗಿ ಕರೆದ್ರೆ ಸಾಕು, ಎಲ್ಲಿದ್ದರೂ ಓಡಿ ಬರ್ತಾಯಿತ್ತು. ನಾನು ಹೋಗ್ತಾ ಇದ್ದೀನಿ ಅಂತಂದರೆ ಓಡಿ ಬರ್ತಾಯಿತ್ತು. ಒಂದೇ ಇನ್ಸಿಡೆಂಟ್ ಏನಂದರೆ, ನಾನು ಮಲಗಿದಂಥ ಸಮಯದಲ್ಲಿ ಒಂದು ದೇವಸ್ಥಾನದಲ್ಲಿ ಇದನ್ನು ಹೇಳಲೇಬೇಕು.
ಮಲಗುವಂಥ ಸಮಯದಲ್ಲಿ ಅಲ್ಲಿ ಏನೂ ಇಲ್ಲ, ಅಷ್ಟು ಒಂದು ಚಿಕ್ಕ ಗುಡಿ. ಆ ಚಿಕ್ಕ ಗುಡಿಯಲ್ಲಿ ನನಗೆ ಕಾಲು ನೋವು ಆಗ್ತಾ ಇತ್ತು, ನಡೆಯೋಕ್ಕಾಗಲಿಲ್ಲ. ಅಲ್ಲೇ ಮಲ್ಕೊಂಡ್ಬಿಟ್ರು. ಅಮ್ಮ ನಿನಗೆ ತುಂಬ ಸುಸ್ತಾಗಿದೆ ಅಂತಂದು ಇನ್ನು ನನಗೆ ಗೊತ್ತಾಯಿತು, ಇನ್ನು ಊರ್ದು ಯಾವುದೂ ಸಿಗಲಿಲ್ಲ. ಆ ದೇವಸ್ಥಾನದಲ್ಲಿ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಮಲ್ಕೊಂಡೆ. ಹಾವು ನಿದ್ದೆ ಹತ್ತಿದೆ, ಹಾವು ಬಂದಿದೆ, ನನ್ನ ಬೆಡ್ಶೀಟ್ ಹತ್ರನ ಹಾವಿದೆ. ನನ್ನ ತಾಯಿಗೆ ನೋವಾದ್ರೂ ಆ ಕಾಲು ನೋವಾಗಿದೆ, ಸಡನ್ನಾಗಿ ಕಪ್ಪಡ್ಕೊಂಡು ಎದ್ಬಿಡ್ತಾ ಹಾವು ನೋಡಿ. ಎದ್ದ ತಕ್ಷಣ ಯಾಕೆ ನೀನು ಇಷ್ಟು ಭಯ ಪಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀನಿ, ಹಾವು ವಾಪಸ್ಸು ಹೋಗ್ತಾ ಇದ್ದಾರೆ. ಅಲ್ಲ, ಅಷ್ಟೊಂದು ನನ್ನನ್ನು ಸಾವಿನಲ್ಲೂ ನನ್ನನ್ನು ಬದುಕಿಸ್ಕೊಂಡು ಕರೆದುಕೊಂಡು ಒಂದು ರಾಯರ ಸನ್ನಿಧಾನದಲ್ಲಿ ತಲುಪಿಸಿದ್ರು. ಅದಕ್ಕೆ ಗೋಮಾತೆ ಅದಕ್ಕೆ ಬಾಯಿ ಇಲ್ಲ, ಆದರೆ ನಾನು ಶಬ್ದ ಮಾಡಿದ್ರೆ ನೀನು ಎದ್ದೇಳ್ತೀಯಾ ಅಂತ ಹೇಳಿ, ಯಾಕಂದರೆ ನಿನಗೇನಾರ ಅಥವಾ ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತೀಯಾ ಅಂತಲೂ ಆ ಭಾವನೆಯಿಂದ ನಾನು ಎಷ್ಟು ಕೂಗಿ ಎಬ್ಬಿಸ್ತಂದರೆ ಅದು ನನಗೆ ಮನುಷ್ಯರಾದರೆ ಮುಟ್ಟಿ ಎಬ್ಬಿಸ್ತಾರೆ. ಆ ಕಪ್ಪರಿಸ್ಕೊಂಡಾದರೆ ಆ ಭಯದಿಂದ ನಾನು ಎದ್ಬಿಟ್ಟೆ. ಅದಕ್ಕೆ ಅವತ್ತೇ ತಿಳ್ಕೊಂಡೆ, ನೀನು ತಾಯಿ ನಿಜವಾಗ್ಲೂ ಕೋಟೆ ಅಂತ ಇರ್ತಕ್ಕಂಥ ಗೋಮಾತೆಯ ನೀನು ತಾಯಿ, ಅದಕ್ಕೆ ನಾನು ಮಗನಾಗೇ ಇರ್ತೀನಿ, ನೀನು ನನ್ನ ರಕ್ಷಿಸಿದೆ ಅಂತೇಳಿ ಇವತ್ತು ಬೃಂದಾವನಕ್ಕೆ ಕರೆದುಕೊಂಡು ಬಂದು ಪ್ರದಕ್ಷಿಣೆ ಹಾಕಿ ನಿಮ್ಮಲ್ಲಿ ಒಪ್ಪಿಸ್ತಾ ಇದ್ದೀನಿ. ಪ್ರತಿ ಗುರುವಾರ ಬಂದು ಎಲ್ಲ ಭಕ್ತಾದಿಗಳು ಏನೋ ಒಂದು ಸೇವೆಯನ್ನು ಸಲ್ಲಿಸಬೇಕಂತೀರ ಇದ್ರ ಮುಖಾಂತರ ತಿಳಿಸ್ತಾ ಇದ್ದೀನಿ. ನೀವು ಈ ಗೋಶಾಲೆಗೆ, ಮಂತ್ರಾಲಯಕ್ಕೆ ಬಂದರೆ ಗೋಶಾಲೆಗೆ ಬಂದು ನಿಮ್ಮ ಕೈಲೇ, ಯಾಕಂದರೆ ಎಷ್ಟೋ ಜನಗಳು ಏನೋ ಒಂದು ವಯಸ್ಸಾದಂಥವ್ರು ತೀರೋದಂತ ಇರ್ತಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಿಮ್ಮ ಕೈಯಿಂದ ಗೋಮಾತೆಗೆ ಏನಾದರೂ ಒಂದು ತಿನ್ನಿಸೋದ್ರಿಂದ ಪಾಪ ಕರ್ಮಗಳು ಎಲ್ಲ ಕಳೆದೋಗುತ್ತೆ, ಅವ್ರಿಗೆ ಮುಕ್ತಿ ಸಿಗುತ್ತೆ. ಯಾಕಂದರೆ ಒಂದು ಊಟ ಇಲ್ಲಂತ ಪರದಾಡ್ತಾ ಇರ್ತಾರೆ, ನೀವು ಇದು ತಿನ್ನಿಸೋದ್ರಿಂದ ಅವ್ರಿಗೆ ಒಂದು ತೃಪ್ತಿ ಸಿಗುತ್ತೆ. ಮೂಕ ಪ್ರಾಣಿಗೆ ಸೇವೆ ಮಾಡಿ, ಮೂಕ ಪ್ರಾಣಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ತಿನ್ನಿಸಿ. ಈ ನನ್ನ ತಾಯಿಂದಿರು 4-5 ಸಲ ಆಯಿತು ಬೆಂಗಳೂರಿಂದ ಬಂದು ತಿನ್ನಿಸಿ ಅದಕ್ಕೆ ಒಂದು ಎಷ್ಟು ಒಂದು ಮಗುನ ತಮ್ಮ ಮಗುವಿನ ಜೋಪಾನ ಮಾಡಿದ್ದಾರೆ. ಅದಕ್ಕೆ ನಿಮಗೆ ತುಂಬ ಹೃದಯದ ಇನ್ನೊಂದು ಸಲ ತಿಳಿಸ್ತಾ ಆಯ್ತು. ಮತ್ತೆ ಸಿಗೋಣ. ಸಂತೋಷ ರೀ, ತುಂಬ ಸಂತೋಷಮ್ಮ. ಸ್ವಾಮಿ ನಾನು ಮತ್ತೆ ಬರ್ತೀನಿ. ನಾನು ನಿಮ್ಗೆ ನಂಬರ್ ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ನಮಗೇನಿಲ್ಲ, ಈಗ ಫಸ್ಟ್ ನಿಮ್ಮ ಭಕ್ತಿ ಇದಿದೆ, ಈ ಗೋಶಾಲೆಗೆ ಇನ್ನೂ ಹೆಚ್ಚೆಚ್ಚು ಏನಾದ್ರು ಅನುಕೂಲ ಆಗಲಿ. ಖಂಡಿತ ಇಷ್ಟು ಗೋಪ್ರೇಮಿಗಳು, ಇಷ್ಟು ಗೋವಿನ ಬಗ್ಗೆ ಭಕ್ತಿ ಇಟ್ಕೊಂಡವರು ಅಪರೂಪ. ಅದಕ್ಕಾಗಿಯೇ ನಿಮ್ಮೊಂದು ಡೀಟೇಲ್ಸ್. ಅವ್ರನ್ನೂ ಒಂದು ಉದ್ದೇಶಕ್ಕೇ ಮಂತ್ಲಿ ತಿಂಗಳಿಗೆ 1 ಸಾರಿ 2 ಸಾರಿ ಸ್ವಂತ ಖರ್ಚು ಇಟ್ಕೊಂಡು ಅವರೇನೆ ಬಂದು ನಮ್ಮ ಗೋಶಾಲೆಲ್ಲ ವಿಸಿಟ್ ಮಾಡಿ ನಮಗೊಂದು ಅಡ್ವೈಸ್ ಮಾಡಿ ಪ್ರತಿಯೊಂದು ಆಕಳು ಮುಟ್ಟಿ ಸೌರಿ ನೋಡಿ ಇದು ಮಾಡಿ. ನಿಮ್ಮ ಥರನೇ ಗೋಪ್ರೇಮಿಕರು ಅವರು, ಅದಕ್ಕಲ್ಲಿ ನಿಮ್ಮಂಥವ್ರು ಕಂಡ್ರೆ ತುಂಬ ಖುಷಿ ಪಡ್ತಾರೆ ಅವರು. ಅಂಥವ್ರು ಇರೋದೇ ಕಮ್ಮಿ ಈ ಪ್ರಪಂಚದಲ್ಲಿ, ಗೋಪ್ರೇಮಿಕರು ಇರೋದೇ ಕಮ್ಮಿ ಅಲ್ಲ. ಹಂಗಾಗಿ ಸ್ವಲ್ಪ ಇಂಥವ್ರು ಬೇಕ್ರಿ, ನಿಮ್ಮಂಥವ್ರಿಂದಲೇ ನಮ್ಮ ಗೋಶಾಲೆಗಳು ಎಲ್ಲ. ಯಾಕಂದ್ರೆ ಏನಾಗ್ತದೆ, ಧಾರ್ಮಿಕ ಕ್ಷೇತ್ರಗಳು ಈಗ ಜನ ಬಂದು ನೋಡಿ, ಎಲ್ಲ ಜನ ಬಂದು ನೋಡ್ಬೇಕು ಅಂತಾರೆ. ಸೊ ನೋಡಬೇಕು ಅಂದ್ರೆ ಅವ್ರಿಗೆ ವಿಶಿಷ್ಟತೆ ಇರಬೇಕು, ವೈಶಿಷ್ಟ್ಯನೂ ಇರಬೇಕು. ಸೊ ನಾವಿಲ್ಲೇನು ವಿಚಾರ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ತಳಿಗಳಲ್ಲಿ, ದೇಶಿ ತಳಿಗಳೇನಿದ್ದಾವೆ ಅದೆಲ್ಲ ಇಲ್ಲಿ ಲಭ್ಯ ಆಗಬೇಕು. ಜನ ನೋಡ್ಲಿಕ್ಕಾದ್ರೂ ಸಿಗಬೇಕು. ತಳಿ ಅಭಿವೃದ್ಧಿ ಮುಂದಿನ ಮಾತು, ತಳಿ ಉಳಿಸೋದೇ ಒಂದು ದೊಡ್ಡ ಕರ್ತವ್ಯ ಆಗಿದೆ, ಭಾಳ ದೊಡ್ಡ ಕೆಲಸ ಆಗಿದೆ. ಹೀಗಾಗಿ ಅದನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲೊಂದು 5-6 ತಳಿಗಳಿದ್ದಾವೆ. ಎಲ್ಲರೂ ಹಾಲಿಗಾಗಿ ಏನಾಗ್ತದೆ, ವಿದೇಶಿ ತಳಿಗಳನ್ನ ತೊಗೊಂಡು ಬರ್ತಾರೆ, ಕೆಲವು ದಿನಗಳಲ್ಲಿ ಅದು ಉಪಯೋಗ ಆಗಲ್ಲ. ನಾವು ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದೀವಿ ದೇಶಿ ತಳಿಗಳು ಉಳಿಸುವ ಕಾರ್ಯ. ಗೋ ಸಂರಕ್ಷಣೆ ಅಂದರೆ ಮುಖ್ಯವಾಗಿ ಯಾವುದು ಜನರಿಗೆ ಸಾಕ್ಲಿಕ್ಕಾಗಲ್ಲ, ಕಟಕರಿಗೆ ಕೊಡೋ ಬದಲು ತಂದು ಸಾಕೋದು, ಯಾವುದು ರೋಗ ಪೀಡಿತ ಆಗಿದೆ ಅದಕ್ಕೆ ತಂದು ಚಿಕಿತ್ಸೆ ಕೊಟ್ಟು ಅದು ಉಳಿಸೋದು. ಅದ್ರ ಎಲ್ಲಕ್ಕಿಂತ ಹೆಚ್ಚು ದೊಡ್ಡ ಕಾರ್ಯ ಏನು ಅವಶ್ಯಕತೆಯಿಂದ ಆಗಬೇಕಾಗಿದೆ ಅಂದರೆ ಈಗ ತಳಿಗಳನ್ನು ಉಳಿಸಿ ಬೆಳೆಸಬೇಕು. ಈಗ ನಮ್ಮ ದೇಶದ ತಳಿಗಳು ಭಾಳ ಶ್ರೇಷ್ಠ. 300 ಚಿಲ್ಲರೆ ತಳಿಗಳಿದ್ದು ಅದರಲ್ಲಿ 34 ರೆಕಾರ್ಡಲ್ಲಿದೆ. ಕಾಣಲಿಕ್ಕೆ ಸಿಗೋದು 15-16 ಸಿಗುತ್ತೆ ಇಡೀ ದೇಶದಲ್ಲೇ. ಎಲ್ಲೇ ಹೋಗ್ರಿ 15-16 ತಳಿಗಳು ಇಟ್ಟಿದ್ದಾರೆ ಅಂದ್ರೆ ಭಾಳ ದೊಡ್ಡ. ಖಂಡಿತ. ಆಯ್ತು, ನಮಸ್ಕಾರ. ಆಯ್ತು.